ಹಾಸ್ಕತ್ತಲ್ಲಿ ಹಿಡಿದಾರ. ತುಂಬ ದೂರದಿಂದ ಮುಂದೆ ಕಾರ್ ಓಡಿಸ್ಕೊಂಬೋತಾ ಇದ್ದಾನೆ. K05 LA1274 ಗಾಡಿ. ಅಲ್ಲಿದ್ದ ಆಲ್ಮೋಸ್ಟ್ ಸರ್ಕಲಿದ್ದ, ಸಿಟಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಬರುತ್ತಲ್ಲ ಅಲ್ಲಿದ್ದ. ಇವಾಗ ಬಂದ್ಮುದೇನೆ ಗಾಡಿ ಹೋಗೋದೂ ಇಲ್ಲ, ಹೋಗೋಕ್ಕೂ ಬಿಡೋದಿಲ್ಲ ಆ ಥರ. 51C1694 ಫೋರ್ಡ್ಸ್ ಗಾಡಿ ಹೋಯ್ತಲ್ಲ ಅದು. ಅಫ್ಕೋರ್ಸ್ ಅದು ರಾಕ್ ಮೇಲೆಲ್ಲ ಬಂದಿದ್ದೀರಿ, ಸೈಕಲಲ್ಲಿ ಬಂದಿದ್ದೀರಿ. ಅಷ್ಟು ಬೇಗ ಸಿಗೋಣ ಫಾಸ್ಟಾಗಿ ಬಂದ. ಅದು ಗೊತ್ತಿಲ್ಲಕ್ಕೆ ಹಿಡ್ದು ಇಲ್ಲೂ ಒಂದು ವೇಗ ದೂತ ಬರ್ತಾವೆ. ಕುಮಾರ್ ಬಲಾಗೋಚಿ ಅದು. ನಾನು ರಾಗ್ವೇದಲ್ಲಿದ್ದೀನಿ, ಐ ಆಮ್ ಶ್ಯೂರ್. ಚೆನ್ನಾಗಿ ಗೊತ್ತು, ಆದರೆ ಇದೆಲ್ಲ ರಾಗ್ವೇದ ಹೆಸರು. ಆ್ಯಕ್ಚುಲಿ ಸೈಕಲ್ ದೇವಸ್ಥಾನದಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಪಾರ್ಕ್ ಟೆಂಪಲ್ ಇದೆಯಲ್ಲ, ಇಲ್ಲಿ ಸರಿಯಾಗಿ ಊಟ ಕೊಟ್ಟಿರಲಿಲ್ಲ. ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ ಅದು. ಹೀಗಿದ್ರು ಕೂಡ ಒಂದು ದೋಸೆ ಕೊಟ್ಟಿದ್ದರು. ದೋಸೆ ಚಟ್ನಿ ಇತ್ತು, ಅರ್ಧ ತಟ್ಟೆ ತುಂಬ ಚಟ್ನಿ ಇತ್ತು. ಮತ್ತು ಇದಿತ್ತು, ಇದು ಹೇಳೋದು ಅದಕ್ಕೆ ರೈಸ್ ಬಾತ್ ಸಾರಿ, ಒಂದು ದೋಸೆ, ಅರ್ಧ ತಟ್ಟೆ ತುಂಬ ಚಟ್ನಿ, ಮತ್ತು ಹೇಳೋದು ರೈಸ್ ಬಾತು, ಒಂದು ಸ್ವಲ್ಪ ರೈಸ್ ಬಾತ್, ಅರ್ಧ ಪ್ಲೇಟ್ ರೈಸ್ ಬಾತ್ ಕೊಟ್ಟಿದ್ರು. ಸೊ ತಿರುಗಿಬಿಟ್ಟು ಕೇಳಿದೆ, ಹೌದಲ್ಲ ಅರ್ಧ ಪ್ಲೇಟಲ್ಲೂ ಅರ್ಧ ಪ್ಲೇಟ್ ಈ ತೃಪ್ತಿಯವರು ಊಟ ಬಿಟ್ಟು ಸರಳ ನೋಡಿದ್ರು. ಎಕ್ಸಾಕ್ಟ್ಲಿ ಅದೇ ಸ್ಟೈಲಲ್ಲಿ ಕೊಟ್ಟರು. ಆರ್ಗನೈಸ್ ಇಲ್ಲಿ ಬರ್ತಾರಲ್ಲ, ಹಳ್ಳ ಆಡಿಸ್ಕೊಂಡು ಹಬ್ಬ ಮಕ್ಕಳು ಆರ್ಗನೈಸ್ದು. ಓಕೆನಾ, ಇನ್ನು ಎರಡನೇ ಸರಿ ಕೇಳಿದಾಗಲೂ ಕೊಟ್ಟರು ರೈಸ್ ಬಾತ್ ಸ್ವಲ್ಪ ಕೊಟ್ಟರು. ಆ್ಯಕ್ಚುಲಿ ರೈಸ್ ಬಾತ್ ಚೆನ್ನಾಗಿರಲಿಲ್ಲ. ರೈಸ್ ಬಾತ್ ಬೇರೆ ಏನಾದರೂ ಕೊಡಿ ಅಂತ ಕೇಳಿದೆ, ಅವ್ರೇನು ಕೊಟ್ಟಿಲ್ಲ. ರೈಸ್ ಬಾತ್ ತೀರಾ ದಟ್ಟ ದರಿದ್ರವಾಗಿತ್ತು ಅಂದರೆ ಬಾಯಿಗಿಡೋಕ್ಕಾಗಲಿಲ್ಲ. ಹೇಳ್ಬೇಕಾದ್ರೆ ಸೆಕೆಂಡ್ ಟೈಮ್ ಅವ್ರು ಕೊಟ್ಟರಲ್ಲ, ಅದು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿದೆ. ನೆಕ್ಸ್ಟ್ ಸಾರೇನು ಇಲ್ಲಿ ಊಟ ಮಾಡೋದಿಲ್ಲ, ಔಟ್ಸೈಡ್ ಊಟ ಮಾಡ್ಕೊಳ್ತೀವಿ ಅಂತ ಹೇಳಿದೆ. ಅದಕ್ಕೋಸ್ಕರ ಔಟ್ಸೈಡು ಹಿಡ್ದಾಕ್ಬಿಡ್ತೀವಿ ನಿನ್ನ ಅಂತ, ಅಂದರೆ ಮಾರ್ಕೆಟ್ ಬೇಸ್ ಫಾರ್ಮಲ್ಲಿ ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ. ವಿ ಕ್ಯಾಪ್ಚರ್ ಅಂತ. ಆ್ಯಕ್ಚುಲಿ ಅಲ್ಲಿಂದನೇ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿದ್ದಾರೆ. ಎಲ್ಲಿಂದ ಎಲ್ಲಿ ಹೇಳೋದು, ಎಲ್ಲಿ ಬರ್ತಾವೆ ನೋಡ್ಬಿಡು ಅವನು. ಎಲ್ಲಿಂದ ಅಂದರೆ ಎಲ್ಲಿ ಹೇಳೋದಪ್ಪ, ಅದು ಸ್ನೋ ವರ್ಲ್ಡ್ ಇದೆಯಲ್ಲ, ಸ್ನೋ ವರ್ಲ್ಡ್ ಅಲ್ಲ, ಅಕ್ವಾಗಾರ್ಡು ಅಲ್ಲ, ಲೋಕರಂಜನ್ ಅಕ್ವಾ ಝೂ ಯಾವುದೋ ಇದು ಝೂ ಇದೆಯಲ್ಲ, ವಾಟರ್ ಝೂ ಯಾವುದೋ ಇದೆಯಲ್ಲ ಅಲ್ಲಿಂದ ಮುಂದಕ್ಕೆ. ಆ್ಯಕ್ಚುಲಿ ದೇವಸ್ಥಾನದ ಈಚೆ ಬರ್ತಾ ಇದ್ದಾಗೇ ಒಂದು ಹುಡುಗರು ನಿಂತ್ಕೊಂಡು ನಾನು ನೋಡಿಕೊಂಡು ನೋಡ್ತಾ ಇದ್ದಾಗ ಸರಿಯಾಗಿ ಫೋಟೋ ಎತ್ಕೊಂಡು ಯಾರಿಗೋ ಫೋನ್ ಮಾಡಿಬಿಟ್ಟು ಬರೀ 10 ಸೆಕೆಂಡ್ಸಲ್ಲಿ ಒಬ್ಬ ಮಾತುಕತೆ ಮುಗಿಸ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾಳೆ. ಆ್ಯಕ್ಚುಲಿ ಅವಳ ಆ್ಯಟಿಟ್ಯೂಡ್ ಹೇಗಿತ್ತು ಅಂದರೆ, ಇನ್ಫಾರ್ಮರ್ಗಳು ಕೆಲಸ ಮಾಡ್ತಾರಲ್ಲ, ಕುತ್ಕೊಂಡಿದ್ದು ಸರಿ ಈಗ ಹೋಗ್ತಾ ಇದ್ದೆ ದೇವಸ್ಥಾನದ ಆಚೆಗೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮರ್ಸ್ ಕಟ್ ಮಾಡಿಬಿಟ್ಟು ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಕೊಳ್ತಾರಲ್ಲ, ಎಕ್ಸಾಕ್ಟ್ಲಿ ಅದೇ ಥರ ಆ್ಯಟಿಟ್ಯೂಡ್ ಇತ್ತು. ಆದರೆ ಹೊರಗಡೆ ಊಟ ಮಾಡಿದ್ರೆ ಹಿಡ್ದಾಕ್ಬಿಡ್ತೀವಿ, ಕ್ಯಾಪ್ಚರ್ ಮಾಡ್ಕೊಬಿಡ್ತೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ವಿ. ಅಂದರೆ ಮಹೇಶ ಅನ್ನೋ ಹೆಸರು ಕೂಡ ಬಳಸಿದ್ರು. ಆದರೆ ಮಾರ್ಕೆಟ್ ಬೆಸ್ಟ್ ಫಾರ್ಮೆಲ್ಲ ಬಂದರು ಆ ಥರ. ಎಲ್ಲಿ ಬೇಕಾದ ಬರ್ತಾರೆ ನಿಮ್ಮ ಸಿಟಿ. JB 3094 ಗಾಡಿ ಇದು. ಅವನಲ್ಲ ಊಟ ತಿನ್ಕೊಂಡು ಹೋಗ್ತಾ ಇದ್ದಾನಲ್ಲ ಅಲ್ಲೇ. JB 3094 ಇನ್ನೂ ಗಾಡಿ ಹಂಗೆ ನಿಂತ್ಕೊಂಡಿತ್ತು. ಅದು ಸಿಗ್ನಲ್ ಏನಿಲ್ಲ, ಹಾಗೂ ನಿಂತ್ಕೊಂಡಿದ್ದೆ ಸ್ವಲ್ಪ ಇವಾಗ. ಆ್ಯಕ್ಚುಲಿ ಅವರು ಕುಬದಳ ಬಾಳಂಗೋಚಿ ಹುಡುಗ ಓದೋದು. ಆಟೋ ಹೆವಿ ಸ್ಮೋಕ್ ಬಿಟ್ಕೊಂಡೋಯ್ತು. ಸದ್ಯಕ್ಕೆ ಈ ಸ್ಪಾಟಲ್ಲಿ ಕುಮಾರ್ ಕೂಡ ಬರ್ತಾ ಇದ್ದಾನೆ ನೋಡೋದ. ಕುಮಾರ್ ಮಾತಾಡಿಸಿ ಹೋಗ್ತಾ ಇರೋದು.
ಅದು ಇಟ್ಕೆಗುಡು ಕುಮಾರ್ ಬಾಲಂಗೋಚಿ ಅವನು. ಸೊ ಕುಮಾರ್ ಸಿಗೋದಿಲ್ಲ ಅಂತ ಆಟಿಟ್ಯೂಡ್ ಪ್ಲೇಟ್ ಕೊಡ್ತಾರದು. ಸಿಗ್ತಾರೆ ಅಂತ ಏನಾರು ಮಾಡ್ಕೊಳ್ಳಿ, ಒಟ್ಟು ಸಿಗಲಿಲ್ಲ ಅಷ್ಟೇ. ಜಸ್ಟ್ ಮಿಸ್ ಇದು ಇಲ್ಲೇ ಇರ್ತಿದ್ದಾರೆ ನೋಡು. ರಾಜೇಶ್ವರದ ಊಟದ ಕವರ್ ಅದು. ನನಗಿಂತ ಮುಂಚೆ ಬ್ಯಾಗ್ ನ್ಯಾತ್ ಹಾಕಿದಾರೊಬ್ಬ ಇಲ್ಲಿ. ಆ್ಯಕ್ಚುಲಿ ಇದೇ ಜಾಗದಲ್ಲಿ ಬ್ಯಾಗ್ ನ್ಯಾತ್ ಆಗ್ತಾ ಇದೆ. ಅದಕ್ಕೆ ಆ್ಯಕ್ಚುಲಿ ಊಟ ಬಿಸಾಕಿ ಹೋಗಿರೋದು ಅದು. ಇದು ಅಷ್ಟೇ, ನಾನು ನಿಂತ್ಕೊಳ್ಳೋ ಜಾಗದಲ್ಲಿ ಎಲ್ಲ ಗಲೀಜು ಮಾಡಿದ್ದಾರೆ. ಇಲ್ಲಿ ಊಟದ ಆಟ ಆಗಲೇ ಮುಗಿದೋಗಿರೋ ಹಾಗಿದೆ ಇವತ್ತು. ಅವನು ಸಿಟಿ 100 ಗಾಡಿ ಬಂದಲ್ಲ, ಇನ್ನೂ ಇಲ್ಲೇ ನಿಂತ್ಕೊಂಡಿದ್ದೆ. ಜೊತೆಯಲ್ಲೇ ಬಂದಿರೋದು ಅಲ್ಲಿಂದನೂ. JK ಗ್ರೌಂಡಿಂದ ಇಲ್ಲಿವರೆಗೂ ಜೊತೆಯಲ್ಲೇ ಬಂದಿರೋದವ. ಅವ್ನು ಯಾಕೆ ಅಂತ ಗೊತ್ತಿಲ್ಲ. ರಾಯಲ್ ಬ್ಲೂ ಕಲರ್ ಬಟ್ಟೆ ಎಲ್ಲ ಹಾಕ್ಕೊಂಡು ಹೋಗ್ತದಲ್ಲ, ಹೌದು. ಯಾರು ಬಾಲಂಗೋಚಿ ಅಂತ ಗೊತ್ತಿಲ್ಲ. ಯಾವಾಗಲೂ ಇಲ್ಲಿ ಓಡಾಡ್ತಿರ್ತಾರೆ, ಮುಂದೆ ಕಾಣಿಸ್ಕೊಳ್ತಾರೆ. ಯಾಕೆ ಗೊತ್ತಿಲ್ಲ. ಬಹುಶಃ ಅವನು ಕದ್ದಿರೋ ಸೈಕಲ್ ಇರಬೇಕು ಗುರು ಅದು. ನನಗೆ ಹಾಗೆ ಅನಿಸುತ್ತೆ, ಯಾಕೆಂದರೆ ಯಾವಾಗಲೂ ಅದೇ ಗಾಡೀಲಿ ಓಡಾಡ್ತಿರ್ತಾನೆ. 24/7 ಗಾಡಿ ಮೇಂಟೈನ್ ಮಾಡೋಷ್ಟು ಕಾಸಿಟ್ಟಿದ್ದಾನೆ ಅವನು. ಅವ್ನು ನೋಡೋರಾಗ ಏನೋ ಅನಿಸಲ್ಲ. ಎಲ್ಲೋ ಸೈಕಲ್ ಕದ್ಬಿಟ್ಟು ಆರಾಮಾಗಿ ಓಡಾಡ್ತಿರಂಗಿದ್ದಾನೆ ಅವನು. ನೋಡೋದ ಮತ್ತೆ ಹೋಗ್ತಿರೋದು ಬ್ಲೂ ಕಲರ್ ಬಟ್ಟೆ. ಮತ್ತೆ ಹೋದ ಅಲ್ಲಿ. ಆ್ಯಕ್ಚುಲಿ ಸಿಟಿ ಕಾರ್ಪೊರೇಷನ್ ವ್ಯಾನ್ ಆಯಿತು. ಸಿಟಿ ಕಾರ್ಪೊರೇಷನ್ ವ್ಯಾನ್ ಪಕ್ಕದಲ್ಲಿ ಪಾಸಾದ. ಬಸ್ ಮತ್ತು ಸಿಟಿ ಕಾರ್ಪೊರೇಷನ್ ವ್ಯಾನ್ ಪಕ್ಕದಲ್ಲಿ 77 ಮಲೆ KF55 9449 ಇರಬೇಕು. ನಾಟ್ ಶ್ಯೂರ್. ಆಟೋ ನಿಂತ್ಕೊಂಡಿರ್ದೆಯಲ್ಲ ಅದು. ನರಸಿಂಹರಾಜ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ. 867. ಊಟ ಇವತ್ತು ಆ್ಯಕ್ಚುಲಿ ಎಡಗೈಯಲ್ಲಿ ಇಸ್ಕೊಂಡೆ ಅನ್ನೋ ಕಾರಣಕ್ಕೆ ಬಿಸ್ಕೆಟ್ ಕೊಡಲಿಲ್ಲ. ಬಲಗೈಲಿ ಇಸ್ಕೊಳ್ಳಿ ಅಂದರು. ನಾನು ಬಲಗೈಲಿ ಅವೆಂಜರ್ ಅವನು ಸನ್ನೆ ಮಾಡ್ಕೊಂಡೋದು. ಆ್ಯಕ್ಚುಲಿ ಒಳ್ಳೆ ಶಾಟ್ ಇದು. ಬಲಗೈಲಿ ಇಸ್ಕೊಳ್ಳಿ ಅಂತೆಲ್ಲ ಅರ್ಚಾಡಿದ್ರು. ನಾನು ಬಲಗೈಲಿ ಇಸ್ಕೊಳ್ಳೋಕೆ ಹೋಗಲೇ ಇಲ್ಲ. ಬೇಡ ಬಿಡಿ, ನೀವೇ ಬಿಸ್ಕೆಟ್ ಮಾಡಿಕೊಳ್ಳಿ ಅಂತ ಬಿಸ್ಕೆಟ್ ತೊಗೊಳ್ಳೇ ಇಲ್ಲ. ಸೊ ಇದು ರೈಸ್ ಬಾತ್ ಕೂಡ ಅರ್ಧಂಬರ್ಧ ಒಂಚೂರು ಮಾಮೂಲಿ ಕೊಡ್ತಾರಲ್ಲ, ಪ್ರಸಾದ ವಿತರಣೆ, ಆ ಥರ ಪ್ರಸಾದ ಅಂತಲೇ ಅವ್ರು ವಿತರಣೆ ಮಾಡೋದು. 4-5 ತುತ್ತಾಗಷ್ಟು ಕೊಟ್ಟರು, ತಿನ್ಕೊಂಡೆ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಅದೇ. ಹೇಳ್ಬಿಟ್ಟೋದಾಗೋರು. ಗಾಡಿ ನಂಬರ್ ಪ್ಲೇಟ್ ಇಲ್ಲ. ಪ್ರಜಾನುಡಿ ಟೈಟಲ್ ತಿನ್ನೋದು. ಏನೋ ಹೇಳೋದು ಅವನು. ಕವಿ ಇರಲಿ ಅದೆಲ್ಲ ಆ ಕಡೆ ಇರಲಿ. ಇವಾಗ ತಲೆ ಕೆಡಿಸ್ಕೊಳಕ್ಕಾಗಲ್ಲ ಪ್ರತಿಯೊಂದು. ಐ ಲವ್ ಡ್ರೈವಿಂಗ್ ಅಂತ ರವಿ ಹಿಂದೆ ಇಲ್ಲ ಸಾರಿ, ಅದು ಕವಿನೇ. ಜನಸಾಗರ ಬರ್ತಾಯಿದೆ ಈಗ. ಯಾವುದೋ ಟ್ರೈನ್ ಬಂದಿರಬೇಕು. ಜನಸಾಗರ ಹುಕ್ಕಿ ಬರ್ತಾಯಿದೆ ಅಲ್ಲಿಂದ. ಅತಿ ಅಮಾಯಕರು. ಮಾಸ್ ತೋರಿಸ್ತಾ ಇರೋದು ಆ್ಯಕ್ಚುಲಿ. ಮಾಸ್ ಇದು ಮಾಸ್ಕ್ ಅಲ್ಲ, ಮಾಸ್ ಆ್ಯಕ್ಚುಲಿ ಅವ್ನು ಕ್ರಿಯೇಟ್ ಮಾಡ್ತಾ ಇರೋದು. ಅಂದರೆ ಮಾಸ್ ಅಂದರೆ ಕ್ವಾಂಟಿಟಿ ಜಾಸ್ತಿ. ನಂಬರ್ 4 ರೋಕ್ ಬೆಳೆಸ್ತಾರೆ ಅವರು. ಸಿಕ್ಕಾಬಡ ಜನ ಹುಕ್ಕಿ ಬರ್ತಾರೆ ಆ ಥರ. ವೈಟ್ ಸಂತೃಪ್ತಿ ಆಲ್ರೆಡಿ ಟಾಟಾ ಹ್ಯಾರಿಯರ್ EV ತೊಗೊಂಬಿಟ್ಟವ್ರೆ ವೈಟ್ ಕಲರು. ಹೇಳಿಲ್ವ ಇವರೆಲ್ಲ ಚಾಮುಂಡಿ ಬೆಟ್ಟ ಸರ್ಜಾ ನೆಟ್ವರ್ಕ್ ಕೆಲಸ ಮಾಡ್ತಾ ಇರೋದು. ಜೊತೆಗೆ ಸಂತೃಪ್ತಿ ಬನ್ನೂರಲ್ಲಿ ವಿಭೂತಿ ಮಹದೇಶ್ವರ ದೇವಸ್ಥಾನದಲ್ಲೂ ಇದೆ ಹೆಸರು. ಅಂದರೆ ವಿಭೂತಿ ಮಹದೇಶ್ವರ ದೇವಸ್ಥಾನದಲ್ಲಿ ಒಂದು ಹುಡುಗ ಕೆಲಸ ಮಾಡ್ತಾನೆ. ಅವ್ರ ಹೆಸರು ಏನು ಅಂತ ನೆನಪಿಲ್ಲ ಸರಿಯಾಗಿ, ಮರ್ತ್ಕೊಬಿಟ್ಟಿದ್ದೀನಿ. ಹೇಳಿರೋ ಜನಸಾಗರ ಇದೆ. ಅವನು ಸಪ್ನಾಸ್ಟ್ ಮುರಳಿ ಇರಬೇಕು. ಮುರಳಿನ ಯಾರೋ ಒಬ್ಬ ಹೋಟೆಲ್ ಇದ್ದಾರೆ. ಇಬ್ಬರು ಕ್ಯಾಮ್ರಾಮ್ಯಾನ್ಗಳಿದ್ದಾರಲ್ಲಿ. ಇಬ್ಬರು ಕ್ಯಾಮ್ರಾಮ್ಯಾನ್ಗಳಲ್ಲಿ ಒಬ್ಬ ಸಂತೃಪ್ತಿ ಅನ್ನೋ ಹೆಸರಲ್ಲಿ ಕ್ಯಾಮ್ರಾ ಇದಿಟ್ಟಿದ್ದಾನೆ. ಏನು ಕ್ಯಾಮ್ರಾ ಅಂಗಡಿ ಇಟ್ಟಿದ್ದಾನೆ. ಇದು ಕ್ಯಾಮ್ರಾ ಸ್ಟುಡಿಯೋ ಇಟ್ಟಿದ್ದಾನೆ. ಸ್ಟುಡಿಯೋ ಇಟ್ಟಿದ್ದಾನೆ. ಮದುವೆ ಮನೆ ಅದು ಇದೆಲ್ಲ ಶೂಟಿಂಗ್ ಮಾಡ್ತಾರಲ್ಲ, ಅದು ಇಟ್ಟಿದ್ದಾರೆ. ಅದರ ಹೆಸರು ಅವನಿ. AVANI ಅವನಿ ಗಾಡಿಯದು. ಅದೇ ಹರೀಶ್ ಕುಮದಾಳ ಕನ್ನಡ ಬಾಲಂಗೋಚಿ ಹೇಳಿಲ್ವಾ? ಅದೇ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ದೆ. ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ರೆ ಗುರು ಮಾಡೋಕ್ಕೆ ಕೆಲಸ ಎಲ್ಲ ಬಿಡಬೇಕಾಗುತ್ತದೆ. ಈಗ ಮಾಡೋಕ್ಕೆ ಬೇರೆ ಕೆಲಸಗಳೈತೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ಇಷ್ಟಕ್ಕೆ ಮುಗೀತು. ಊಟದ ಆಟನೂ ಮುಗೀತು, ಇವರು ಪ್ರವಚನ ಮುಗೀತು. ಇದಕ್ಕೆ ಜನಸಾಗರ ಇದು ಆರ್ಡಿನರಿ ಅಲ್ಲ, ಒತ್ತರಿಸ್ಕೊಂಡು ಹೋಗೋ ಜನಸಾಗರ. ನಮ್ಮದು ಬಿಲ್ನಾಕೆಯ ಇವರು ಬೊಕ್ಕ ಹಿಡ್ಕೊಂಡ್ರೆ ಎಲ್ಲ ಬಡೇಕ್ಲು ಸಿಗ್ತಾರೆ ಬಿಡಿ. ಎಲ್ಲ ಒಂದೇ ಗ್ಯಾಂಗ್ ಅವ್ರು ಇವರು. ಹಾಯ್
ಇಲ್ಲೇ ಮುಂದೆನೇ ಓದ್ಬಿಟ್ಟು ಗೊಣ್ಣೆ ತೆಗ್ಬಿಟ್ಟು ಹೋಯ್ತಾನೆ ಅವ್ನು ಅಮ್ಮನ ತುಳ್ನಾಕಿ ಹಿಡಿದು ತೆಗೆದ್ಮೇಲೆ ಹೋದ್ರೆ ಒಬ್ಬನಿಗೆ ಮಿಕ್ಕವರೆಲ್ಲ ಬಾಯ್ ಬಿಡ್ತಾರೆ. ಯಪ್ಪ ಇನ್ನೂ ಬರ್ತಾ ಇದೆ ಗುರು ಜನಸಂಗ್ರಹ. ಜಾಗ ಖಾಲಿ ಮಾಡೋದು ಬೆಟರ್ ನಾನು. ಯಾವ ಅಕ್ಕಿ ಪಿಕ್ಕಿ ಅವು ಎಲ್ಲ ಎಲ್ಲಿಂದ ಬಂದು ಅಡ್ಕಾಯಿಸ್ಕೊಂಡವ. ಸ್ಪಾಟಿಂದ ಹೋಗ್ಲಿ ಅಂತ ಕ್ರಿಯೇಟ್ ಮಾಡ್ತಾರೆ, ಅದು ಆರ್ಗನೈಸ್ಡ್ ಇದು. ಸೌಂಡ್ ಕೇಳಿಸ್ಕೊಳ್ರಪ್ಪ, ಶೂಸ್ ಸೌಂಡ್. ಜನಸಾಗರ ಆ ಕವರಲ್ಲಿ ಹೊಡ್ಕೊಂಡು ಹೋಗೋ ಪ್ಲ್ಯಾನ್ ಬ್ಯಾಗಲ್ಲಿ. ಗೋರ್ಖಾ ಫೋರ್ಸ್ ಗೋರ್ಖಾ. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಒಂದಷ್ಟು ಜನ ಹತ್ರ ದುಡ್ಡು ಕೇಳ್ತಾ ಇದ್ದೆ. ಬಸವರಾಜು ಗಾಡಿ ಮೇಲೆ ಇದ್ದಿದ್ದು 10A2505 ಗಾಡಿ. ಇವ್ರು ಆ್ಯಕ್ಚುಲಿ ಬ್ಯಾಗಲ್ಲಿ ಒತ್ತರಿಸ್ಕೊಡೋಗೋ ಪ್ರಯತ್ನ ಪಟ್ಟ ಅವನು. ಇವ್ರು ಎನ್ಕ್ವೈರಿ ಮಾಡ್ಬೇಕು, ಇವ್ರದ್ದು ಏನಿದು ಕತೆ ಸ್ಟೋರಿ ತಿಳ್ಕೊಬೇಕು. ಆರ್ಗನೈಸ್ಡ್ ಇದು. ಆ ಕಡೆಗೆ ಹೋಗುವಂಥ, ನಂಜನಗೂಡು ಕಡೆಗೆ ಹೋಗುವಂಥ. ಅದು ಆ್ಯಕ್ಚುಲಿ ಏನು ಗೊತ್ತಾ ಸ್ಟೋರಿ, ಸೋಮವಾರ ನಂಜನಗೂಡು ಕಡೆ ಹೋಗ್ತೀನಿ ಅಂತ. ಇಲ್ಲ ನಂಜನಗೂಡಿಗೆಲ್ಲ ದೇವಸ್ಥಾನಕ್ಕೆ ಹೋಗುವಂಥ, ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಏನೋ ಪೂಜೆ ಗೀಜೆ ಮಾಡ್ತಾರೆ, ಅದಕ್ಕೆ ಹೋಗುವಂಥ. ಬ್ಯಾಗು ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಮಾಡ್ತಾರೆ, ಅಲ್ಲಿ ಹೋಗಿ ಹಣ್ಣು ಗಿಣ್ಣು ಕೊಡ್ತಾರೆ ಅಂತ. ಜಸ್ಟ್ ಡೂ ಇಟ್. ಟಿ ಶರ್ಟ್ಗೆ ಅದ ಉತ್ತರ. ವಾವ್, ಸೂಪರ್ ಬೈಕ್ಗಳು. ಕವಾಸಕಿ ಕವಾಸಕಿ ಸೂಪರ್ ಬೈಕು. ಅಯ್ಯೋ 4 ಸೂಪರ್ ಬಸ್ಗಳು. 10 ಇದು ZX10 R ಇರಬೇಕು. ಅದು 4 ಸೂಪರ್ ಬೈಕ್ಗಳು. 4 ಸೂಪರ್ ಬೈಕ್, ಅದ್ರ ಜೊತೆ ಒಂದು ಅಡ್ವೆಂಚರು KTM 390 ಅಡ್ವೆಂಚರ್ ಇರಬೇಕು. ಅದು 790 ಯಾವುದೂ ಇಲ್ಲ ಅಂದ್ಕೊಳ್ತೀನಿ ಅಡ್ವೆಂಚರ್ ಇಲ್ಲಿ ಇಂಡಿಯಾದಲ್ಲಿ. ಇಲ್ಲ 790 ಅಲ್ಲ, 790 ಇನ್ನೂ ಹೈಟ್ ದೊಡ್ಡದು ಬರುತ್ತೆ ಗಾಡಿ. ಅದು 390 ಅದು. ಜನಸಾಗರ ನಿಂತೆ ಎಲ್ಲ ಗುರು, ಹುಕ್ಕಿ ಹರಿತಾ ಇದೆ ಇದು. ಅದಕ್ಕೆ ಎಷ್ಟು ಜನ ಬರ್ತಾರೆ ನೋಡೇ ಬಿಡೋದ, ತೋರಿಸೇ ಬಿಡೋದ ಅಂದ್ಬಿಟ್ಟು ನಾನು ಹಿಡಿತಾ ಇದ್ದೀನಿ. ಏನು ಒಂದು ಟ್ರೈನ್ ಜನ ಎಲ್ಲ ಈ ಕಡೆನೇ ಬಂದ್ರ. ರಾಯಲ್ ಅಂತ ನಾವು ಬರ್ತಾನೆ ಇದ್ದಾರೆ ಗುರು. ಯಾವುದೋ ಊರನ್ನೇ, ಇಡೀ ಊರೇ ಬಂದಿರಬೇಕು ಈ ಕಡೆಗೆ. ಸದ್ಯಕ್ಕೆ ಇದು ಆ ಕಡೆಗೆ ಇರಲಿ, ಈಗ ಮಾಡೋಕ್ಕೆ ಕೆಲಸ ಇದೆ, ನಾನು ಮಾಡ್ತೀನಿ. ಇಷ್ಟೇ ಇಲ್ಲ ಗುರು, ಇದು ಬರ್ತಾನೆ ಐತೆ ಜನ. ಆ್ಯಕ್ಚುಲಿ ನನ್ನ ಮೊಬೈಲ್ ಬ್ಯಾಟ್ರಿ ಬ್ಯಾಕಪ್ ಬರ್ತಾಯಿಲ್ಲ. ಈಗ ಆಲ್ರೆಡಿ ಬೆಳಿಗ್ಗೆ 26% ಇತ್ತು. ಈಗ ಒಂದು ಸ್ವಲ್ಪ ಹೊತ್ತು ವೀಡಿಯೋ ಕವರ್ ಮಾಡಿದ್ದು ಆಲ್ರೆಡಿ 15% ಆಗೋಗಿದೆ. 10% ಡಮಾರ್ ಬೀತಾ ಇರೋದವನು. ಯೆಲ್ಲೋ ಕಲರ್ ಬಟ್ಟೆ ಹಿಡ್ಕೊಬತ್ತದಲ್ಲ ಅವನು, ಯೆಲ್ಲೋ ಕಲರ್ ಬ್ಯಾಗ್, ವೈಟ್ ಕಲರ್ ಬ್ಯಾಗ್ ಹಿಡ್ಕೊಬಂದಲ್ಲ ಅವನು. ನೋಡಪ್ಪ ಇವನ ಎಲ್ಲ ಹೊಡಕ್ಕೆ ಬಾಲ್ ಯಾವ ಬಿಡುತ್ತೆ. ಇಡೀ ಊರನ್ನ ಖಾಲಿ ಮಾಡ್ಕೊಂಡು ಬಂದಿರಂಗವೆ ಅವು. ಪೊಲೀಸ್ 620 ಬಲಂಗೋಚಿ ಅವನು. G938 JG938 ಅದು K09. ಬ್ಯಾಗ್ ಸೈಕಲ್ ಇರೋದ್ರಿಂದ ಸ್ವಲ್ಪ ಸೇಫ್ ಆಗಿದ್ದೀನಿ. ಇಲ್ಲೇ ಇದ್ರೆ ಇನ್ನೂ ಒತ್ತರಿಸ್ಕೊಂಬರೋರು ಸೊಳ್ಳೆ ಮಕ್ಕಳು. ರಾಜೇಶ್ ಕವರ್ ಅದು ಆ್ಯಕ್ಚುಲಿ.
ಅದೇ ರಾಜನ ಆದೇಶದ ಮೇಲೆ ಎಲ್ಲ ಬರ್ತಾ ಇರೋದು ಅಂತ ಆ್ಯಟಿಟ್ಯೂಡ್ ಇದು. ಅದೇ ರಾಜನ ಆದೇಶ ಅಂದರೆ ಇವರು ಯಾರು ಒಡೆಯರ್ ನೆಟ್ವರ್ಕ್ ಅವ್ರ ಆರ್ಡ್ರ್ ಮೇಲೆ ಎಲ್ಲ ನಡೀತಾ ಇದೆ ಅಂತ ಆ್ಯಟಿಟ್ಯೂಡ್ ಮಾಡ್ತಾ ಇರೋದು. 51 HU199 ಸೇಮ್ ಅದೇ ಗಾಡಿ. ಅದೇ ಈ ಕಾರ್ನರು ಈ ಕ್ರಾಸ್ ಇದೆಯಲ್ಲ, ಇದು ಚಿಗಡಿಯರದಿಂದ ಬರುತ್ತಲ್ಲ, ಶಿವರಾಂಪೇಟೆಯಿಂದ ಬರುವಾಗ ಚಿಗಡಿಯರಿಂದ ಕ್ರಾಸ್ ತೊಗೊಳ್ತಿರಲ್ಲ, ಇಲ್ಲಿ ಕಾರ್ನರ್ ಮಾಡಬೇಕಾದ್ರೆ ಇವರು ಎಲ್ಲರಿಗೆ ಬರೋದಕ್ಕೆ ಜಾಗ ಬಿಡೋದಿಲ್ಲ. ಅಂದರೆ ಮುಂದೆನೇ ಬಂದುಬಿಡ್ತಾರೆ. ಕ್ರಾಸ್ ಮಾಡ್ತಾಯಿದ್ರೆ ಒತ್ತರಿಸ್ಕೊಂಡೇ ಬರೋದು. ನೆನ್ಪಡ್ದಾಗ ಕ್ರಾಸ್ ಮಾಡ್ತಾಯಿರ್ತೀವಿ ಸೈಕಲ್ಲು. ಅವರು ಸೇಮ್ ಟೈಮಲ್ಲಿ ಕಾರ್ನರಿಂಗ್ ಮಾಡ್ತಾರೆ, ಜೊತೆಗೆ ಓಡಾಡೋಕ್ಕೆ ಅಂದರೆ ಸೈಕಲ್ ಮುಂದಕ್ಕೆ ಹೋಗೋಕೆ ಬಿಡೋದೇ ಇಲ್ಲ, ಅಡ್ಡಿಗೆ ಬಂದುಬಿಡ್ತಾರೆ. ಇದು ಷಣ್ಮುಖಂ ಬಾಲಾಗೋಚಿ. ಅಳ್ಳಾಡಿಸ್ಕೊಂಡು ಅಲ್ಲಿಗೆ ಬರ್ತಾ ಇರೋದು. ಗ್ರೀನ್ ಲೈಟ್ ಇದೆ, ಅದು ಅಳ್ಳಾಡಿಸ್ಕೊಂಡು ಮುಂದೆ ಬರ್ತಾ ಇರೋದು. ಆ್ಯಕ್ಚುಲಿ ನಾನು ಮುಂದೆ ಬಂದುಬಿಟ್ಟೆ. ಗ್ರೀನ್ ಲೈಟ್ ಇರುವಾಗ ನಾನು ಬರೋ ಹಾಗಿಲ್ಲ, ರೂಲ್ಸ್ ಸೈಕಲ್ ಅಲ್ವಾ, ಹೀಗೆ ಬಂದೆ. ಊಟ ಸಿಕ್ಕಿದ್ರೆ ಸರಿಯಾಗಿ ಇವತ್ತು ಬೆಟ್ಟೆಗೆ ಹೋಗಿರ್ತಿದ್ದೆ. ಆಟೋ 5,000 ಸ್ಕೂಟ್ರ್ ಆಟೋ ಎರಡೂ. ಟೂರಿಸ್ಟ್ ಹುಡುಕ್ತಾರಲ್ಲ ಅವರು, ಈ EE6467 ಗಾಡಿ, ಅದು K55. ಈ ಹೆಣ್ಮಕ್ಳಿಗೆ ಬೇರೆ ಎಲ್ಲೂ ಹೋಗೋಕೆ ಓಯ್ ಫುಟ್ಪಾತ್ ಮಾಡಿರೋದು ಯಾಕೆ? ಫುಟ್ಪಾತ್ಗೆ ಹೋಗಿ ಅದೇ ಈ ಸರ್ಕಲ್ ಸುತ್ತಾಗೆ ಬಿಡೋದು. ಸ್ಲೋ ಡೌನ್ ಮಾಡೋಕ್ಕೆ ಎಲ್ಲೊಬ್ಬ ನೋಡಿ, ಅಲ್ಲಬ್ಬ ಅಲ್ಲಿ ಆ್ಯಕ್ಚುಲಿ ಯಾವಾಗಲೂ ಉಗಿತಾ ಇದ್ದಾವೆ ಒಯ್ಯೋದು. ಬೇಕಾಗತ್ತ ಒಳಕೊಟ್ಟಾಗಿದ್ದವನು ಅವ್ರಿಗೆ ನಾನು ಕವರ್ ಮಾಡ್ತಾರೆ ಅಂತ ಅಡ್ಡಿಗೆ ಬಂದಿದ್ದು. ಆ ಹುಡುಗಿರೋ ಬೇಕಾಗಂತ ಅಡ್ಡಿಗೆ ಬಂದಿರು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಆಧಾರ ಇವನು. ಆ್ಯಕ್ಚುಲಿ ಆ ಹುಡುಗಿರು ಬಂದಿದ್ದೇನಕ್ಕೆ ಅಂದರೆ, ನಾನು ಐಶ್ವರ್ಯ ಹೆಸರು ಬಳಸ್ತೀನಿ, ಐಶ್ವರ್ಯ ಅರ್ಜುನ್ ಹೆಸರು ಬಳಸಲ್ಲ, ಸರ್ಜಾ ಫ್ಯಾಮಿಲಿ ಹೆಸರು ಬಳಸ್ತಾ ಅಂತ ಅಪ್ಡೇಟ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಏನೇನೋ ನಾಟಕ ನಡೀತಾ ಇತ್ತು, ಅದಕ್ಕೆ ರಿಲೇಟೆಡ್ ಆಗಿ ನಾನು ಆ ಥರ ಅಪ್ಡೇಟ್ ಮಾಡಿದೆ. ಅದಕ್ಕೋಸ್ಕರ ಇವರೆಲ್ಲ ಹುಡುಗಿರ ಮಧ್ಯ ಕಳಿಸೋದು, ಈ ಯಾವನ ಹುಚ್ಚ ಮಧ್ಯ ಬಂದಿದ್ದೆ ಎಲ್ಲ ನೋಡಿದ್ದು. ಯಾರೋ ಹಾರೋದು ಮಾಡ್ದು ಸುಳ್ಳುವಾಗ ಗೊತ್ತಿಲ್ಲ, ಯಾವೊಂದು ಹಾರೋನು ಅಂತ ಗೊತ್ತಿಲ್ಲ. ಸೈ ಈ ಮುಖಗಳು ನೋಡ್ಕೊಳ್ರಪ್ಪ, ಸಿಬ್ರ ಕ್ಲಾಸಲ್ಲಿ ಬಂದವರು. ಆಲಿಬಲ್ ಆ್ಯಂಬುಲೆನ್ಸ್ ಅಂತ ಬರೋದು. ಪುಕ್ಸಟೆ ಪ್ರಚಾರಕ್ಕೆ ಇದೊಂದು ಬರ್ತಾ ಇರ್ತದೆ ಮುಂದ್ಗಡೆ, ಆದರೆ ಅಲ್ಲಿ ಬೀದಿಲಿ ಬಿದ್ದು ಒದ್ದಾಡ್ತಿರ್ತವೆ ನಾಯಿಗಳು. ಕೇಳೋರ ಗೊತ್ತಿಲ್ಲ. ಈಗ ಅಲ್ಲಿ ಯೂನಿಯನ್ ಬ್ಯಾಂಕ್ ರಾಜಶೇಖರದ ಅಂಗಡಿ ಹತ್ರ ಐತಲ್ಲಪ್ಪ, ರಾಜಶೇಖರದ ಫಾರ್ಮಸಿ ಇದೆಯಲ್ಲ, ಅಲ್ಲಿ ಕವರ್ ಮಾಡಿದ್ದೀನಲ್ಲ, ಚಿಕ್ಕಬಳ್ಳಾಪುರ ವೀಟ್ ಕಾಫಿ ಅಂತ. ರಾಂಗ್ ವೇ ಬರ್ತಾ ಇರೋದು. HX9935 ಅದು, HX9935. ಈ ಸೋಳೆ ಮಕ್ಕಳು ಅಷ್ಟೇ, ಫುಟ್ಪಾತಲ್ಲಿ ಜಾಗ ಇಲ್ಲ ಬೋಳಿ ಮಕ್ಕಳಿಗೆ.
ಬಡ್ಡಿ ಮಕ್ಕಳು ತಂದು ಬೇಕು ಗೊತ್ತಾ. ಇವುದು ಅಷ್ಟೇ D9D5903 ಆರ್ಗನೈಸ್ಡ್ ಅದು. ಆದರೆ ಒಮ್ದಿರಿದ್ರಲ್ಲ ಆ ಫ್ಯಾಮಿಲಿಯವರು ಯಾರೋ ಹೋಗ್ತಿದ್ರಲ್ಲ ಹಿಂದೆ, ಆ ಫ್ಯಾಮಿಲಿಯವರು ಬೆಳಿಗ್ಗೆಯಿಂದ 2ನೇ ಸರಿ ಬರ್ತಾ ಇರೋದು ಭಕ್ತ. ತಕ್ಷಣ ನನ್ನ ಮುಖ ತೊಳೆಯೋಕೆ ಹೋಗಿದ್ದಲ್ಲ, ಅದಕ್ಕಿಂತ ಮುಂಚೆನೇ ಒಂದು ಸರಿ ಬಂದಿದ್ದ. ಈಗ ಬರ್ತಾ ಇರೋದು, ರಿವ್ಯೂ ಕೇಳ್ತಾ ಇರೋದು. ಆಫ್ಟರ್ ವೆರಿ ಲಾಂಗ್ ಟೈಮ್ ಇಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಕೊಳಕ್ಕೆ ಬಂದಾಗಲೇ ಬೊಗಳಕ್ಕೆ ಶುರು ಮಾಡ್ಕೋಬೋದು. ಎಲ್ಲ ಆಗಲೇ ಶುರು ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಬರೀ 2 ಪಾಯಿಂಟ್ ಏನೋ 2 ಪಾಯಿಂಟ 3 ಪಾಯಿಂಟ ಚಾರ್ಜ್ ಆಗಿದ್ದು ಆಗಲೇ ಶುರು. ಹಿಂದ್ಗಡೆ ಸೌಂಡ್ ಕೇಳಿ ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಯಾವುದೋ KSRTC ಬಸ್ ನಿಲ್ಲಿಸ್ಕೊಂಡು ಕೊರ್ರೋ ಅಂತ ಒಂದೇ ಸಮ ಸಾಯ್ತಾ ಇದ್ದಾನೆ, ಇನ್ನೊಬ್ಬ ನಿಂತ್ಕೊಂಡು ಬೊಗಳ್ತಾ ಇದ್ದಾನೆ. ನಾಳೆ ಹೊಡ್ಕೊಂಬಿಡವ ಹಂಗೆ ಜನ ಕತೆ ಹೊಡಿತಾನೆ. ಕಾಲಾವಧಿ ನಾಳೆ ಹೊಡ್ಕೊಂಬಿಡವ ಅದಕ್ಕೆ ಆ್ಯಕ್ಚುಲಿ ಅವ್ರು ಮೊಕ್ಕ ಹಿಡಿಬೇಕಾಗಿತ್ತು. ಅಲ್ಲಿಂದ ಬಂದು ಇಲ್ಲಿ ನಿಂತ್ಕೊಂಡು ಕತೆ ಹೊಡಿತಾ ಇದ್ದ. ಆದರೆ ಅದ್ರಲ್ಲಿ ಊಟ ಕೊಡ್ತಾ ಇಲ್ವಲ್ಲ, ಸೊ ನಾಳೆ ನಂಜನಗೂಡು ಬಂದರೆ ಹೊಡೆದಾಕ್ಬಿಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದೆ. ಅದೇ ನಂಜನಗೂಡು ಕರ್ಸ್ಬಿಟ್ಟು ಹೊಡೆದ್ಬಿಡವ ಅಂತ. ನಂಜನಗೂಡು ನಾನು ಹೋಗದೆ ಇರೋ ಥರ ನೋಡ್ಕೊಳ್ಳೋಕೆ ಇಷ್ಟೆಲ್ಲ ಆಟ ಆಡ್ತಾ ಇರೋದು. ನೆನ್ನೆ ಊಟ ಕೊಡದೇ ಇರೋದು, ಇವತ್ತು ಊಟ ಕೊಡದೇ ಇರೋದು ಎಲ್ಲ ಅದಕ್ಕೋಸ್ಕರ. ಹೆಚ್ಚು ಹೇಳ್ಬೇಕಾದ್ರೆ ಸಿಮ್ ತೊಗೊಂಡೆಲ್ಲ ಅದಕ್ಕೋಸ್ಕರ. ಆನ್ಲೈನಲ್ಲಿ ದುಡ್ಡು ಕೇಳ್ತಾ ಇದ್ದೆಲ್ಲ, ದುಡ್ಡು ಕೊಡ್ತಾರೋ ಹೆಲ್ಪ್ ಮಾಡ್ತಿರಲ್ಲ ಅವ್ರುಗಳು ದುಡ್ಡು ಕೇಳಿದೆ. ಯಾರೂ ಒಬ್ಬರು ಅದೇ ಒಂದು ಪೈಸಾನೂ ಕೊಟ್ಟಿಲ್ಲ. ಆ್ಯಕ್ಚುಲಿ ವಾಟ್ಸಪ್ಪಲ್ಲಿ ಮಳೆಯಲ್ಲಿ ಯಾರೂ ದುಡ್ಡು ಕೊಟ್ಟಿಲ್ಲ. ನಾಯ್ಸ್ ಪೊಲ್ಯೂಷನ್ ಕೇಳಿಸ್ಕೋರು. ಅಲ್ಲಿ ಯಾರೋ ಬೊಗಳ್ತಾನೆ ಸುಮ್ಮನೆ ಒಬ್ಬೊಬ್ಬನೇ. ಅಡ್ವರ್ಟೈಸ್ಮೆಂಟ್ ಯಾವ ರೇಂಜಲ್ಲಿ ಸೌಂಡ್ ಕೊಡ್ತಾರೆ ಅಂದರೆ ಅದು ನಿಂತ್ಕೊಳ್ಳೋಕ್ಕಾಗಲ್ಲ ಕೇಳಿಸ್ಕೊಂಡಿಲ್ಲಿ, ಅಷ್ಟು ಜೋರಾಗಿ ಸೌಂಡ್ ಕೊಡ್ತಾರೆ. ಈ ಕೆಲಸ ಮಾಡೋರಲ್ಲ ಅದು ಹೆಂಗೆ ಕೆಲಸ ಮಾಡ್ತಾರೋ ದೇವ್ರಿಗೆ ಗೊತ್ತು. ಯಾರೋ ಗೋಬಿ ಅಲ್ಲಿಂದ ನಿಲ್ತಿರ್ತಾರೆ ಗುರು ಹಿಂಗಡೆ ಮುಂದೆ ಗೋಬಿ ಮಂಚೂರಿ ತಿಂತಿರೋದು. ಒಂದು ಪ್ಲೇಟ್ ಅಲ್ಲಿಂದ ತಂದ್ಬಿಟ್ಟು ಇಲ್ಲಿ 3 ಜನ ತಿಂತವ್ರೆ ಗೋಬಿಗಳು ತಂದು. ಅಭಿ ಗಾಡಿ ನಂಬರ್ ಕಾಣ್ತಾ ಇಲ್ಲ. ಕೇರಳ ಗಾಡಿ, ಕೇರಳ KL05 ಗಾಡಿ ನಂಬರ್ ಹತ್ರ ಇದೆ ಬಿಡು, ಕಾಣ್ತಾ ಇಲ್ಲ. ಅದು ಯಾರಕ್ಕೆ ಅಂದರೆ ಫುಲ್ ಡಿಮ್ ಆಗೋಗಿದೆ, ಲೈಟ್ ಆಗೋಗಿದೆ. ಯೆಲ್ಲೋ ಕಲರ್ ಬೋರ್ಡ್ ಇದೆ, ಅಕ್ಷರಗಳು ಕಾಣ್ತಾ ಇಲ್ಲ. ಅದು ಆ ಕಡೆ ಇರಲಿ. ಸದ್ಯಕ್ಕೆ ಹೇಳಕ್ಕೆ ತೆಗೆದಿದ್ದೇನೆಂದರೆ, ಇವತ್ತು ಬೆಳಿಗ್ಗೆನೂ ಸಂತೃಪ್ತಿ ಅವರು ಊಟ ಕಡಿಮೆ, ಇವಾಗೆಲ್ಲ ಬರೀ 4-5 ಸ್ಪೂನಷ್ಟು ಊಟ ಕೊಟ್ಟಿದ್ದರು. ಇವಾಗನೂ ಮಧ್ಯಾಹ್ನ ಇನ್ನೂ ಯಾರೂ ಬಂದಿಲ್ಲ. 1 ಗಂಟೆಗೆ 5 ನಿಮಿಷ ಏನೋ ಇದೆ ಅಷ್ಟೇ. ಮತ್ತು ನಿನ್ನೆ ಮಧ್ಯಾಹ್ನ ಊಟ ಇಲ್ಲ, ನಿನ್ನೆ ಸಾಯಂಕಾಲ ಕೂಡ ಊಟ ಇಲ್ಲ. ಸೊ ಇದೇನಕ್ಕೆ ಸ್ಟ್ರಾಟಜಿ ಮೇಂಟೈನ್ ಮಾಡ್ತಿರೋದು ಅಂದರೆ, ಸೈಕಲಲ್ಲಿ ಬೇರೆ ಓಡಾಡ್ತಾ ಇದ್ದೀನಿ. 50 ಕಿಲೋಮೀಟರ್ಸ್ ಪ್ರತಿ ದಿವಸ ಕಡಿಮೆ ಅಂದರೂ 50 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತಿದ್ದೀನಿ. ಸೊ ಯಾಕೆ ಈ ಸ್ಟ್ರಾಟಜಿ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ, ಇದಕ್ಕೆ ಅದು ಏನು ಹೇಳೋದು, ಸೋಮವಾರ ನಂಜನಗೂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಫಿಸಿಕಲಿ ಸ್ಟ್ರಾಂಗ್ ಆಗದೆ ಇರಲಿ, ಫಿಸಿಕಲಿ ವೀಕ್ ಆಗಲಿ ಅಂತ ಕಾರಣಕ್ಕೋಸ್ಕರ ಕೊಡ್ತಿಲ್ಲ. ಯಾರೋ ಊಟ ಕೊಡ್ತಿದ್ದಾರೆ ಅಂತ ಕೈ ಸಾಧನೆ ಮಾಡ್ದೆ, ಅದೆಲ್ಲಿ ಅಂತ ಗೊತ್ತಿಲ್ಲ. ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಸಿಗುತ್ತೆ ಬಿಡುತ್ತೆ ಹೋಟೆಲೇ ನೋಡ್ದೆ, ಆಮೇಲೆ ಕತೆ ಹೊಡಿತೀನಿ. ಇವ್ರು ಕೊಡ್ಬೋದು, ಮಾರುತಿ ಆಲ್ಟೋ, ಸುಜುಕಿ ಆಲ್ಟೋ ಕೊಡ್ಬೋದು. ನೋಡೋದ ಪೋಯ್ ಪೂಮಾ ಯಾವನ ಲೌಡಕ್ಕ ಬಾಲಿಮ. ನಮ್ಮ ಸುಳ್ದಾಕ ಇವ್ರು ಮೊಕ್ಕ ಹಿಡಿಬೇಕಾಗಿತ್ತು ಗೊತ್ತು, ಸೋಳೆ ಮಗಂತಂದು. ಅವ್ನು ಯಾವನ ಐಡೆಂಟಿಫೈ ಮಾಡಬೇಕು, ಯಾರು ಒಂದು ಅಕ್ಕಪಕ್ಕ ಮನೆಯವರು ಸೋಳೆ ಮಗನಿಗೆ ವಿಷಯಗಳು ಕವರ್ ಮಾಡ್ತೀರಾ, ಮುಂದೆ ಬಂದು ನಿಂತ್ಕೊಡ್ತಾನೆ. ಎಷ್ಟು ಜನ ಕೊಟ್ಟಿರಬೇಡ ಅವನು.
ಒಳ್ಳೆ ವಿಷುವಲ್ ಕವರ್ ಮಾಡ್ತಾ ಇದ್ದ. ಈಗ ಎರಡೂ ಕಡೆಯಿಂದ ಕವರ್ ಮಾಡ್ಬೋದಿತ್ತು. ಅಲ್ಲಿ ಇದರಲ್ಲಿ ಕವರ್ ಮಾಡಿಬಿಟ್ಟು ಈ ಕಡೆ ಇದೆ ಫ್ರಂಟ್ ಬ್ಯಾಕ್ ಎರಡು ಕಡೆ ಕವರ್ ಮಾಡಿಬಿಟ್ಟಿದ್ದ. ನಾವು ಸೋಳೆ ಮಗಂತಂದು ಎಲ್ಲ ಹಾಳು ಮಾಡ್ದೆ ಮುಂದೆ ಬಂದು ನಿಂತ್ಕೊಂಡು ಇಲ್ಲ ಹೊಡಕ್ಕೆ ಕಾವಲ್ತಂದು. ಆ್ಯಕ್ಚುಲಿ ಸ್ಟೋರಿ ಹೇಳೋದಕ್ಕೆ ನನಗೆ ಬೇಜಾರು, ಆದರೆ ಏನು ಮಾಡೋಣ, ನಮ್ಮ ಹಣೆಯವರ ಅನುಭವಿಸ್ತಾ ಇದ್ವಿ, ಹೇಳಲೇಬೇಕು. ಅಲ್ಲಿ ಬೆಳಿಗ್ಗೆ ಅಂತ ಏನು ಬೆಳಿಗ್ಗೆ ಸ್ವಲ್ಪ ಊಟ ಆಯಿತು. ಮಧ್ಯಾಹ್ನ ಅಲ್ಲಿ ನಾನು ಫಸ್ಟ್ ಇನ್ನೊಂದು ವೀಡಿಯೋ ಕವರ್ ಮಾಡ್ಕೊಳ್ಳೋ ಯಾರೋ ಆಲ್ಟೋದವ್ರು ಬಂದರು ಊಟ ಕೊಡ್ಬೋದು ಅಂದ್ಕೊಂಡು ಹೋದ್ನಲ್ಲ. ಸೊ ಅವರು ರೈಸ್ ಬಾತ್ ಕೊಟ್ಟರು. ಆ್ಯಕ್ಚುಲಿ ಎರಡು ಹಾಫ್ ಚಿಕ್ಕಿದ್ದು ಅರ್ಧ ಪ್ಲೇಟ್ ಇತ್ತು, ಎರಡು ಕೊಟ್ಟರು. ಒಂದು ಕೊಟ್ಟರು. ನಾನು ಇನ್ನೊಂದು ಕೇಳಿದೆ, ಇನ್ನೊಂದು ಕೊಟ್ಟರು. ನೋ ಇಶ್ಯೂ, ಅವ್ರದ್ದೇನೂ ಇಲ್ಲ. ಆ್ಯಕ್ಚುಲಿ ಅವ್ರನ್ನೇನು ಅಪ್ಲೋಡ್ ಮಾಡ್ತಾರೆ. ನಾನು ಯಾವಾಗಲೂ ಹಿಂಗೆ ಕಿರಿಕ್ ಮಾಡೋರು ಮಾತ್ರ ಅಪ್ಲೋಡ್ ಮಾಡೋದು. ಇವರೇ ಬಿಟ್ಟು ಪುಕ್ಸಟ ಪ್ರಚಾರ ತಗೊಳ್ಳೋದು ಬಡ್ಡಿ ಮಕ್ಕಳು. ಸೊ ಇವರು ಪ್ರಕಾಶ್ ಟೆಡಲ್ ತಿಮ್ಮಿದು ಮತ್ತು ಪ್ರಸಾದ್ ಬಾಬು ಇದನ್ನೆಲ್ಲ ಅವ್ನು ಇದೇ ಕಾರ್ ಓಡಿಸೋದು. ಸೊ ಈಗ ಒಬ್ಬ ಮುದುಕ ಇದ್ದಾನಲ್ಲ, ಹೆರಿಟೇಜ್ ಹಿರಿಯ ನಾಗರಿಕ, ಅವನು ತೊಗೊಬಂದು ಇಲ್ಲಿ ಆ್ಯಕ್ಚುಲಿ ಮುಂಚೆನೇ ಗಾಡಿ ತಂದು ನಿಲ್ಲಿಸ್ಕೊಂಡು ಫೋನ್ ಮಾಡಿ ತರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಜನಗಳಿದ್ದಾರೆ, ಯಾರು ಕೊಟ್ಟಿಲ್ಲ, ಊಟ ಬಂದು ಕೊಡಬೇಕು ಅಂದ್ಬಿಟ್ಟು ತರಿಸ್ಕೊಂಡ. ಇಡ್ಲಿ ತರಿಸ್ಕೊಂಡಿರೋದು. ಆ್ಯಕ್ಚುಲಿ ಇಡ್ಲಿ ಮತ್ತು ಸಾಂಬಾರು ಕೋಬಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾನೆ. ಇಲ್ಲೇನಾಯಿತು ಅಂದರೆ ಎಲ್ರಿಗೂ ಎರಡೆರಡು ಇಡ್ಲಿ ಕೊಟ್ಟ. ಅಲ್ಲೊಬ್ಬ ದಡಿಯ ಇದ್ದಾನೆ, ಆ್ಯಕ್ಚುಲಿ ಕವರ್ ಮಾಡಿಲ್ಲ ನಾನು. ಎಲ್ಲ ಬರ್ತಾ ಇದ್ದಾನೆ, ಸ್ಲಿಪ್ಪರ್ ಅಂಗಡಿ ಹೊಟ್ಟೆ ಬಿಟ್ಕೊಂಡು ದಡಿಯ. ಅವನು 3 ರೌಂಡ್ 4 ರೌಂಡ್ ಬಂದು ಊಟ ಮಾಡ್ದ. ಸೊ ಅವ್ನು ದಬಾಯಿಸ್ತಾ ಇದ್ದ. ಅವನು ದಬಾಯಿಸ್ಕೊಂಡೆ ಊಟ ಮಾಡ್ದ. ಇಲ್ಲ ಇನ್ನೊಂದು ಸರಿ ಬರಬೇಡಿ, ಬೇರೆಯವ್ರಿಗಾಗಲಿ ಅಂತ ಹೇಳ್ದೆ. ಅವ್ನು ಹಂಗೂ ಬಂದುಬಿಟ್ಟು, ನಾನು ಕ್ಯೂವಲ್ಲೇ ಬಂದಿರೋದು, ಹಾಕಿ ಹಂಗೆ ಇಟ್ಕೊಂಡು ಹಾಕ್ಸ್ಕೊಂಡ. ಆ್ಯಕ್ಚುಲಿ ಕ್ಯೂವಲ್ಲೇ 3 ಸರಿ ಬಂದು ಕ್ಯೂವಲ್ಲೇ ಊಟ ಮಾಡ್ದ ದಡಿಯ. ಪುನಃ ಇನ್ನೂ ಅಲ್ಲೇ ಸುತ್ತಾಡ್ತಾ ಇದ್ದಾನೆ ಈ ಬಡಿ ಮಕ್ಕಳು. ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು 3 ಸರಿನೇ ತಿಂದಿದ್ದು. ಫಸ್ಟ್ 1 ರೌಂಡ್ ತಿಂದ್ಬಿಟ್ಟು ಸುಮ್ಮನೆ ಆಗೋದೆ. ಅವ್ನು ಏನಾರು ಕಯ್ಯ ಅಂತ ಯಾಕೆ ಬೇಕು, ಅವನು ಆ ಊಟ ಬಡ್ಸೋದು ನೋಡೋದು ನಂಗೆ ಗೊತ್ತಾಯ್ತು. ಇವರು ಅಭಿಷ್ ಅಲ್ಲಿ ಗಾಡಿ ನಿಂತ್ಕೊಂಡಿದೆ, ಅಭಿನೀಶ್ TVSದು ಗಾಡಿ ನಿಂತ್ಕೊಂಡಿದೆ. ಸೊ ಇದು ಅವ್ವನ ಆಟೋ ಕೂಡ ಹೋಯ್ತು. ಸೊ ಇದೆಲ್ಲ ಲಕ್ಷ್ಮಮ್ಮನ ಕಡೆ ಇವ್ರ ಹತ್ರ ಪುನಃ ಕೇಳೋದು ಬೇಡ, ಇಲ್ಲಿ ಗಾಡಿ ಹೋಗ್ತಾ ಇರೋದು ಸುರೇಶ್ ಅವರ ಬಾಲಂಗುಚಿ. ಸೊ ಬೇಡ ಅಂತ ಅಂದ್ಕೊಂಡು ನಾನು ಹೋಗಲೇ ಇಲ್ಲ. ಸುಮಾರು ಹೊತ್ತು ನಿಂತ್ಕೊಂಡಿದ್ದೆ, ಜನನೇ ಇರಲಿಲ್ಲ, ಖಾಲಿ ಹೊಡಿತಾಯಿದ್ರು. ಸೊ ಸರಿ ಹೋಗೇ ಬಿಡೋಣ ಅಂದ್ಬಿಟ್ಟು ಹೋದೆ. ಸೆಕೆಂಡ್ ರೌಂಡ್ ಕೂಡ ಇಸ್ಕೊಂಡು ತಿಂದೆ. ಪುನಃ ಥರ್ಡ್ ರೌಂಡು ಕೂಡ ಜನ ಇರಲಿಲ್ಲ, ಅವಾಗಲೂ ಇಸ್ಕೊಂಡೆ. ಜನನೇ ಇಲ್ಲ, ಆದರೂ ಕೂಡ ಬಡ್ಡಿ ಮಗ ಇಡ್ಲಿನೂ ಇದೆ, ಸಾಂಬಾರು ಇದೆ, ತಿನ್ನೋರು ಗೊತ್ತಿಲ್ಲ, ಅಂದರೂ ಊಟ ಹಾಕಲ್ಲ. 2 ಹಾಕು, 1 ಹಾಕು ಅಂತಾನೆ. ಅವನಜ್ಜಿ ಎಷ್ಟು 2 4 6 ಇಡ್ಲಿ ತಿಂದಿದ್ದೀನಿ. 2 ಪ್ಲೇಟ್ ಬಾತ್ ತಿಂದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಇದರಲ್ಲಿ ಸಿಕ್ಕಿದ್ದು ಎಲ್ಲ ಚೆನ್ನಾಗಿತ್ತು. ಆದರೆ ಸಿಕ್ಕಿದ್ದು ಏನು ಹೇಳೋದು, ಪೀಸ್ ಪ್ರಾಡಕ್ಟ್ಗಳು. ಅಂದರೆ ಅವರು ಅರ್ಧ ಪ್ಲೇಟ್ 2 ರೈಸ್ ಬಾತ್ ಕೊಟ್ಟರು. ಇವರು 2 ಇಡ್ಲಿನ 3 ಸರಿ ಕೊಟ್ಟರು ತಿನ್ನೋ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಅವ್ರದ್ದೇನೋ ಕಿರಿಕಿರಲಿಲ್ಲ, ಇವ್ರನ್ನಂತೂ ಕಿರಿಕು. ಇನ್ನೊಂದ್ಸರಿ ಆದೇಶಗಳು, ಇನ್ನೊಂದ್ಸರಿ ಬನ್ನಿ ಅಂತಾನೆ. ದೊಡ್ಡ ಆಯ್ತಾಯ್ತದ್ದು ಜನಗಳೆಲ್ಲ ಅಲ್ಲಿ ಕ್ಯಾಮ್ರಾದಲ್ಲೇ ಗೊತ್ತಾಗುತ್ತೆ. ಅಂದರೂ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಆಯ್ತು ಅವನು ಒಂದೇ ಸಮ. ರೆಗ್ಯುಲರಾಗಿ ಊಟ ತರ್ತೇನೆ ನಾವಯ್ಯ. ಹಾಗೆ ಇವನ ಥರ ಅಲ್ಲ, ಇವ್ನು ಯಾವುದೋ ಟೀಮಲ್ಲಿ ಬರ್ತಾಯಿದ್ದೆ ಯಾವಾಗಲೂ. ಇವತ್ತೇ ಫಸ್ಟ್ ಡಿಪೆಂಡೆಂಟಾಗಿ ಬಂದಿರೋದು. ಈಗ ಬನ್ನಿ ಜನ ಬಂದು ತುಂಬಿಕೊಂಡ್ರು. ಅಲ್ಲಿ ಯಾರೂ ಇಲ್ಲ, ಎಲ್ಲ ಖಾಲಿ ಆಯಿತು. ಎರಡೂವರೆ. ಇವಾಗ ಬಾಂಡ್ಲಿ ಬಂದ. ಬಾಂಡ್ಲಿ ಇವ್ರ ಕಡೆಯವರು ತೃಪ್ತಿ ಪಾತ್ರೆ ಬರ್ತದಲ್ಲ ಅವ್ರದ್ದು. ಸುಮಾರು 3 ದಿವಸದಿಂದ ಕಾಣ್ತಾ ಇರಲಿಲ್ಲ. ಇವತ್ತು ತೃಪ್ತಿ ಪಾತ್ರೆ ಕಡೆಯವರೊಬ್ಬ ಬಜಾಜ್ ಅವೆಂಜರ್ ಗಾಡೀಲಿ ಬಂದಿದ್ದಾನೆ. ಅವಿನೀಶ್ ಗಾಡಿ 2 ಇದೆ. ಪುನಃ ಇನ್ನೂ ಐಟಮ್ಗಳು ಥರ ಕಳಿಸ್ತಾ ಇದ್ದಾನೆ ಅವನು. ಆ್ಯಕ್ಚುಲಿ ಯಾರೋ ವಯಸ್ಸಾಗಿತ್ತ ಹೆರಿಟೇಜ್ ಏರಿಯಾನ ಗಾಡಿ 2 ಇಡ್ಲಿ ಹಾಕಿದ್ನಲ್ಲ ಅವನು. ಇನ್ನೂ ಊಟ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ ಇದ್ದಾರೆ ಊಟಲ್ಲಿ. ಸುರೇಶನ ಗಾಡಿಗಳನ್ನ ಪ್ರತಿ ಸರಿ ಕ್ಯಾಮ್ರಾ ತೆಗೆದಾಗಲೇ ಮುಂದೆ ಹೋಗ್ತಾ ಇದೆ. ನೀವು ಅದನ್ನು ನೋಟಿಸ್ ಮಾಡ್ಬೋದು. ರಾಯಲ್ ಎನ್ಫೀಲ್ಡ್ ಅಲ್ಲೊಬ್ಬ ದಾಂಡಡಿಯ ಹೊಟ್ಟೆ ಬಿಟ್ಕೊಂಡು ನಿಂತಿದ್ದಾನಲ್ಲ, ಇನ್ನೂ ರಾಯಲ್ ಬ್ಲೂ ಕಲರು. 3 ಸರಿ ಇಡ್ಲಿ ತಿಂದ ಅಂತ ಹೇಳಿದ್ನಲ್ಲ ಜಗಳ ಮಾಡಿಕೊಂಡು. ಸೊ ಅವನು ಕೂಡ ಸುರೇಶ್ ಅವರ ಬಾಲಂಗುಚಿನೇ. ಸುರೇಶ್ ಅವರು ಹಂಗೆ ಹೊಟ್ಟೆ ಬಿಟ್ಕೊಂಡು ನಿಂತ್ಕೊಳ್ಳೋದು. ಹೊಟ್ಟೆ ದಾಂಡಡಿಯ ಹೊಟ್ಟೆ ಸುರೇಶ್ ಅವ್ರದ್ದೇ ಗಾಡಿ ಅದು, ಅವ್ರದ್ದಲ್ಲ, ಅವರ ಬಾಲಂಗುಚಿ ರಾಯಲ್ ಎನ್ಫೀಲ್ಡ್ ಬ್ಲ್ಯಾಕ್. ಇದು ನಾಟಕ ಬೇರೆ ನಡೀತಾ ಐತೆ ಪಾಪ. ಬ್ಲೂ ಕಲರ್ ಒಬ್ಬ ಬಟ್ಟೆ ಹಾಕೊಂಡು ಕೂತಿದ್ದಾನಲ್ಲ, ಫುಲ್ ಆಮ್ ಶರ್ಟ್, ಅವನಂತೂ ಊಟ ಇಲ್ಲದೆ ಬಿದ್ದೇ ಹೋಗ್ಬಿಟ್ಟಿದ್ದಾನೆ ಪಾಪ. ಊಟ ಇಲ್ಲದೆ ಬಿದ್ದೋಗಿದ್ದಾನೆ ಜಡಾರ್ ಅಂತ. ಸೊ ಅಲ್ಲಿರೋರೆಲ್ಲ ಅದನ್ನ ಇದೆಳಿಸೋದು, ನೀರು ತಕ್ಕಳಿಸೋದು ಎಲ್ಲ ಮಾಡ್ತಾರೆ ಪಾಪ. ನೀರು ಕೊಡೋದು, ಊಟ ಕೊಡ್ತಾರೆ ಅಂತ. ಇಷ್ಟು ಹತ್ತಿರದಲ್ಲ ಆಯ್ತು ನಮ್ಮ ಬೋಳಿ ಮಗಂತಂದು. ಅವ್ನು ಊಟ ಇಲ್ಲದೆ ಬಿದ್ದೋಗಿರೋದು. ಆ ಘಟನೆ ಗುರು ಕ್ಲೀನಾಗಿ ಗೆಸ್ ಮಾಡ್ಬಿಡ್ಬೋದು. ಒಬ್ಬ ವ್ಯಕ್ತಿ ಊಟ ಇಲ್ಲದೆ ತಲೆ ಸೆಟ್ ಬಿದ್ದೋಗಿದ್ದಾನೆ ಅವನು ಅಂದರೆ
ಅಂಥ ದರಿದ್ರ ಪರಿಸ್ಥಿತಿ ಬರಬೇಕಾದ್ರೆ ದಿಢೀರ್ ಅಂತ ಬರೋದಿಲ್ಲ, ಅದು ಸ್ಲೋ ಮೋಷನಲ್ಲಿ ಬರುತ್ತೆ. ಅವ್ನ ಘಟ ನೋಡಿದ್ರೆ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿದ್ದವನು ಈಗ ರೀಸೆಂಟಾಗಿ ನಾಟಕ ಆಡ್ಕೊಂಡ್ಬಿಡಿ ಮಗ ಅಷ್ಟೇ. ಅವ್ನ ದೇಹದಲ್ಲಿರೋ ಚರ್ಬಿನೇ ಸಾಕಪ್ಪ ಅವನ್ನ ಬದುಕಿಸೋಕೆ. ಬರೀ ನೀರು ಕುಡ್ಕೊಂಡೆ ಬದುಕೊಡ್ಬೋದು ಬಡ್ಡಿ ಮಗ, ಅವ್ನು ಅಷ್ಟೊಂದು ಚರ್ಬಿ ಐತೆ ಅವ್ನ ದೇಹದಲ್ಲಿ. ಅಷ್ಟು ಸುಲಭವಾಗಿ ಯಾರು ಬೀಳಲ್ಲ ದಡ ಅಂತ ಊಟ ಇಲ್ಲದೆ. ಇಲ್ಲಿ ಬ್ಲೂ ಕಲರ್ ಬಟ್ಟೆ, ಊಟ ಇಲ್ಲದೆ ಬಿದ್ದೋದವನು. ಬಹುಶಃ ಕಾಸು ಕಿತ್ಕೊಂಡು ಹೋಗ್ಬೋದು ಅನಿಸುತ್ತೆ ಅವ್ರ ಕಡೆಯಿಂದ. ಇವರು ಅಂತ ದಡ್ರೇನಲ್ಲ ಅಂತ ಕಾಣಿಸುತ್ತೆ. ಏನಪ್ಪ ಊಟಕ್ಕೋಸ್ಕರ ಊಟ ಇಲ್ಲದೆ ಬಿದ್ದೋಗವನು ನಿಂತವನು. ಸಡನ್ನಾಗಿ ನಿಲ್ಸಿದ್ರಿ, ನಿಂತವನ ಗಟ್ಮುಟ್ಟಾಗೆ. ಇಲ್ಲಿ ಬರ್ತಾ ಇರೋದು ಮಂಜುಳಾ ಅವರ ಬಾಲಂಗೊಚ್ಚು. ಈ ಕಡೆ ಬರ್ತಾ ಇರೋದು ಅಮ್ಮ. ಏನೋ ಹಾಳು ಬಿದ್ದೋಗ್ಲಿ ಬಿಡಪ್ಪ, ಈ ಸ್ಪಾಟಲ್ಲಿ ಇರೋದು ಬೇಡ. ಸದ್ಯಕ್ಕೆ ನಾವು ಎಸ್ಕೇಪ್ ಆಗಿದ್ರೆ ನಮಗೆ ಮೋಡ ಬೇರೆ ಇದೆ. ಮಳೆಗಡೆ ಹನಿ ಹಾಕೋಷ್ಟೊಳಗೆ ನಾವು ಗೂಡ್ಸ್ ಹಿಡ್ಕೊಂಡ್ರೆ ಬೆಟರ್. ಸಾಯಂಕಾಲಕ್ಕೆ ಮತ್ತೆ ಬೇರೆ ಬರ್ಬೇಕು, ಅದೇ ಬೇಜಾರು. ವಾಟ್ರ್ ಬಾಟ್ಲು ಸಿಗ್ತಾವೆ ಅವನಿಗೊಂದು. ಏನೋ ಅವನು ಹಣೆ ಬರ ಮಾಡ್ಕೋತ ಉಂಟು. ಇವರೇನು ಆಂಬ್ಯುಲೆನ್ಸೇ ತರಿಸ್ಕೊಡ್ತಾ ಇರ್ಬೇಕು ಅವ್ನಿಗೆ. ಆ್ಯಂಬುಲೆನ್ಸು ಗ್ಲೂಕೋಸ್ ಗೀಕೋಸ್ ಎಲ್ಲ ತರಿಸ್ಬೋದು ಅವನಿಗೋಸ್ಕರ. ಏನೋ ಮಾಡ್ಕೊಳ್ಳಿ, ಅವ್ರ ಪಾಡ್ಗಾರು ನಮ್ಮ ಪಾಡಿಂದ ಹೋಗೋಣ. ಊಟ ಇಲ್ಲದೆ ಆ ಘಟ ಬಿದ್ದೈತೆ ದಡಾರಂತ. CA 9023 ತಮಿಳ್ನಾಡು 20 CA 9023 ಗಾಡಿ ಫೋರ್ಸ್ ಹೋಗ್ತಾ ಇದೆಯಲ್ಲ ಅಲ್ಲಿ ಮುಂದೆ. ಅದು ಆ್ಯಕ್ಚುಲಿ ಹೆವಿ ಸ್ಮೋಕ್. ಜೊತೆಗೆ ಇಲ್ಲಿ ಕಾರ್ನರಲ್ಲಿ ಕವರ್ ಮಾಡ್ತಾನೆ, ಕ್ಲೀನಾಗಿ ಹೋಗೋದು ಕರೆಕ್ಟಾಗಿ ಹೋಗಲ್ಲ. ಎಲ್ಲಿವರೆಗೂ ರೋಡ್ ರೈಟ್ ಸೈಡ್ವರೆಗೂ ಬರ್ತಾನೆ ಅವನು. ಅವರ ಪುಣ್ಯ ಮಾಡಿಲ್ಲ, ನ್ಯೂಸ್ ಆಗ್ತಾ ಇದೆ ಜೊತೆಗೆ. ಆ್ಯಕ್ಚುಲಿ ಅಲ್ಲೊಂದು ನಾಟಕ ನಡೀತಾ ಇದೆ. ಅಲ್ಲಿ ನಾಟಕ ಏನಪ್ಪ ಅಂದರೆ, ಬಂದೂರಲ್ಲಿ ಶಾಂಭವಿ ಮತ್ತು ಫ್ಯಾಮಿಲಿಯವರು ನನ್ನ ಫ್ಯಾಮಿಲಿಯವ್ರ ಜೊತೆ ಹೆಂಗೆ ಡಿಸ್ಕಸ್ ಮಾಡ್ತಾರೆ, ಏನೇನೆಲ್ಲ ಮಾಡ್ತಾರೆ ಅನ್ನೋದು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ತುಂಬ ಹೊತ್ತಿಂದ ನಾಟಕ ನಡೀತಾ ಇದೆ. ನನಗೂ ನೋಡಿ ಸಾಕಾಗ್ಬಿಡ್ತು. ನೋಟಿಫಿಕೇಷನ್ ಬಂತು ಬೇರೆ, ಯಮಹಾದು 450 ಹಿಮಾಲಯನ್ದು ಇದು ಬೇರೆ ಬಂತು, ನೋಟಿಫಿಕೇಷನ್ ಬೇರೆ ಬಂತು. ಆವಾಗ ಬಂದರು ಇವರು ಕರೆಕ್ಟಾಗಿ ಕೂತ್ಕೊಂಡು ಸಾಯ್ತಾ ಇದೆ ಒಂದೇ ಸಲ. ಈ ಬಡ್ಡಿ ಮಕ್ಳ ಕಡೆ ತಡ್ಕೊಳಕ್ಕಾಯ್ತಲ್ಲ ಗುರು, ಒಂದೇ ಸಮ ಕಯ್ಯ ಅಂತ ಸಾಯ್ತಾವಿಲ್ಲ ಕೂತ್ಕೊಂಡು. ಮೆಂಟಲ್ ಟಾರ್ಚರ್ ಅಂತ. ಬಹುಶಃ ಗಾಡಿ ಎಲೆ ಮೇಲೆ ಬಸ್ ಅವ್ರದ್ದೇ ಇರಬೇಕು. ಹಿಂದೆ ಮುಂದೆ ಎರಡು ಕಡೆ ನಂಬರ್ ಪ್ಲೇಟ್ ಇಲ್ಲ. ಪ್ರಕಾಶ್ ಬಾಲಂಗೊಚ್ಚಿ ಹೋಗ್ತಾ ಇದ್ದಾನಲ್ಲ ಅವನು ನನ್ನ ಮುಂದೆ ಕಡಿಮೆ ಅಂದರೆ, ಈಗ ಇವ್ರು ಬಂದಮೇಲೆ ಒಂದು 10 ಸರಿ ಹೋಗಿರ್ಬೇಕು. ಒಂದು 10 ಸರಿ ಮ್ಯಾಕ್ಸಿಮಮ್ ಅಂದರೆ ಒಂದು 10 ಸರಿ, ಮಿನಿಮಮ್ ಅಂದರೆ ಒಂದು 10 ಸರಿ ಹೋಗಿರ್ಬೇಕು ಅವನು. ಅವಳು ಕೈ ಮುಗಿತಾವಳ ದೇವ್ರಿಗೆ. ಅಲ್ಲಿ ಮಾತಾಡ್ತಾ ಕೂತಿರೋರು ಅವರೇ ಗುರು. ಅವಾಗ ಇಲ್ಲಿ ಕೂತ್ಕೊಂಡು ಭಜನೆ ಮಾಡಿತಾ ಇದ್ರಲ್ಲ, ಈ ಕಡೆ ಬಂದು ಕೂತ್ಕೊಂಡಿದ್ದಾರೆ. ಯಾಕೆ ಅಂದರೆ, ನಾನು ಅಲ್ಲಿ ಕೂತ್ಕೊಂಡಿದ್ದೆ, ಮಾಮೂಲಿ ನಾನು ಕೂತ್ಕೊಂಡಿದ್ದೆ ಡಿಫಾಲ್ಟ್ ಜಾಗ, ಅಲ್ಲಿ ಕೂತ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಮುಂದೆ ಗಲಾಟೆ ಮಾಡೋದಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೊಂಡಿರೋದು. ಇಲ್ಲಿ ಕೂತಿದ್ರು, ಈಗ ಅಲ್ಲಿ ಹೋಗಿದ್ದಾರೆ.